Hey guys, welcome back to my channel. So ತುಂಬಾ ಜನಕ್ಕೆ ಡೌಟ್ ಇರುತ್ತೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಸರಿಯಾಗಿ ಕ್ಲೀನ್ ಆಗ್ತಾ ಇಲ್ಲ, ಬಟ್ಟೆಗಳು ತುಂಬಾ ಸುಕ್ ಆಗ್ತಾ ಇದೆ, ಆಮೇಲೆ ಕಲರ್ ಶೇಡ್ ಆಗದೆ ರೀತಿಯಲ್ಲಿ ಹೇಗೆ ನಾವು ಮಿಷಿನ್ ಅಲ್ಲಿ ವಾಶ್ ಮಾಡೋದು ಮತ್ತೆ ಹೇಗೆ ಅದನ್ನ ಡ್ರೈ ಮಾಡೋದು, ಆಮೇಲೆ ಎಲ್ಲ ಆದ್ಮೇಲೆ ಐರನ್ ಮಾಡ್ದಲ್ಲೇ ನಾವು ಡೈಲಿ ವೇರ್ ಕ್ಲೋತ್ಸ್ ನ ಹೇಗೆ ನೀಟಾಗಿ ಫೋಲ್ಡ್ ಮಾಡಿ ಇಡೋದು. ಸೊ ಎಲ್ಲಾನು ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಮಿಸ್ ಮಾಡದೆ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫಾಲೋ ಮಾಡಿದ್ರೆ ನೀವು ಈ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಬಂದು ಮಿಷನರೀಸ್ಗಳು. ಸೊ ಮನೆಗೆ ಯಾವುದೇ ಅಪ್ಲಯನ್ಸಸ್ ಆಗಿರ್ಬೋದು, ಸೊ ಒಳ್ಳೆ ರೇಟೆಡ್ ಇರೋ ರಿವ್ಯೂಸ್ ಇರೋ ಮಿಷಿನ್ನ ನೀವು ತಗೋಬೇಕಾಗತ್ತೆ. ಬಿಕಾಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಆಮೇಲೆ ಡೈಲಿ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಒಳ್ಳೆ ಮಿಷಿನೇ ತಗೋಬೇಕು. ಸೊ ವಾಷಿಂಗ್ ಮಿಷಿನ್ ಅಲ್ಲಿ ನಾವು ಯೂಸ್ ಮಾಡೋದು IFBದು ಫ್ರಂಟ್ ಲೋಡು 6 kg ಕೆಪಾಸಿಟಿ ಇದೆ. ಸೊ ಫಸ್ಟ್ ಮಿಷಿನ್ಗೆ ಹೇಗೆ ಬಟ್ಟೆ ಹಾಕೋದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ತರ ನೀಟಾಗಿ ಬಿಡಿ ಬಿಡಿಯಾಗಿ ಹಾಕ್ಬೇಕು. ಸೊ ತುಂಬಾ ಪ್ರೆಸ್ ಮಾಡಿ ಹಾಕ್ಬೇಡಿ. ನಿಮ್ಗೆ ಗೊತ್ತಿರುತ್ತೆ ಮಿಷಿನ್ ಒಳಗಡೆ ಅದು ಕಂಪ್ಲೀಟ್ ಆಗಿ 360 ಡಿಗ್ರಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ತರನೇ ಹಾಕ್ಬೇಕು. ಆಮೇಲೆ ಒಂದ್ಸಲ ಮಿಷಿನ್ ಹಾಕೋಕ್ ಮುಂಚೆ ಪಾಕೆಟ್ಸ್ ಗಳನ್ನೆಲ್ಲ ಚೆಕ್ ಮಾಡಿ ನೀವು ಮಿಷಿನ್ಗೆ ಹಾಕ್ಬೇಕಾಗತ್ತೆ. ಬೈ ಚಾನ್ಸ್ ಕಾಯಿನ್ಸ್ ಆಗಿರ್ಬೋದು, ಕೀಸ್ ಆಗಿರ್ಬೋದು ಏನಾದ್ರೂ ಇದ್ರೆ ಕೆಲವು ಸಲ ಮಿಷಿನ್ ಅಲ್ಲಿ ಹೋಗಿ ಸ್ಟ್ರಕ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಈ ತರ ದೊಡ್ಡ ಬಟ್ಟೆ ಆಗಿರ್ಬೋದು, ಚಿಕ್ಕ ಬಟ್ಟೆ ಆಗಿರ್ಬೋದು, ನಾನು ಯಾವ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದ್ರಲ್ಲಿ ಹಾಕಿ ಈ ತರ ನಾನು ಈಗ ತೋರಿಸಿದ್ನಲ್ಲ ಬ್ಲಾಕ್ ಪ್ಯಾಂಟ್, ಒಂದೇ ಸಲ ಈ ತರ ಮುದುರ್ಬಿಟ್ಟು ಹಾಕಕ್ ಹೋಗ್ಬಾರ್ದು. ಸೊ ಈ ತರ ಹಾಕಿದಾಗ ಅದು ಎಲ್ಲಾ ಕಡೆ ಮಿಷಿನ್ ಲಿಕ್ವಿಡ್ ಆಗಿರ್ಬೋದು, ಸೊ ಅದು ರೊಟೇಟ್ ಆಗಕ್ ಚಾನ್ಸ್ ಸಿಕ್ಕಾಗ ಸೊ ಎಲ್ಲಾ ಕಾರ್ನರ್ ಅಲ್ಲೂ ಕ್ಲೀನ್ ಆಗುತ್ತೆ. ಕೆಲವು ಜೆಂಟ್ಸ್ ಸ್ಲೀವ್ಸ್ ಎಲ್ಲ ಫೋಲ್ಡ್ ಮಾಡಿರ್ತಾರೆ, ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ, ಆಮೇಲೆ ಕಾಲರ್ ಗಳಿರುತ್ತೆ ಸೊ ಅದನ್ನು ಎಲ್ಲ ನೀಟಾಗಿ ಮೇಲ್ಗಡೆ ಎತ್ತಿ ಹಾಕಿದಾಗ ಕಾಲರ್ ಹತ್ರ ಆಗಿರ್ಬೋದು, ಸ್ಲೀವ್ಸ್ ಹತ್ರ ಆಗಿರ್ಬೋದು ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಆಮೇಲೆ ಆದಷ್ಟು ಈ ಕಲರ್ ಬಿಡೋ ಬಟ್ಟೆಗಳನ್ನ ಈ ತರ ವೈಟ್ ಬಟ್ಟೆಗಳ ಜೊತೆ ಹಾಕಕ್ ಹೋಗ್ಬೇಡಿ. ಸೊ ಎಲ್ಲ ಹಾಕ್ಬಿಟ್ಟು ಅಂದ್ರೆ ನಿಮ್ಗೆ ಎಷ್ಟು ಬಟ್ಟೆಗಳಿದೆಯೋ ಅಷ್ಟು ಹಾಕ್ಬಿಟ್ಟು, ಅಂದ್ರೆ ಈಗ 6 kg ಕೆಪಾಸಿಟಿ ಇದ್ರೆ ಸೊ ಆ ಕೆಪಾಸಿಟಿಗೆ ಕರೆಕ್ಟ್ ಆಗಿ ಮಾತ್ರ ಹಾಕ್ಬೇಕು. ಸೊ ಒಂದೇ ಸಲ ಜಾಸ್ತಿ ಡಂಪ್ ಮಾಡಕ್ಕೂ ಹೋಗ್ಬೇಡಿ. ನೀವು ಈ ಬಟ್ಟೆ ಮಿಷಿನ್ಗೆ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಹಿಡಿಯಷ್ಟು ಅಂದ್ರೆ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಕೆಪಾಸಿಟಿ ಇರಬೇಕು. ಸೊ ಕಂಪ್ಲೀಟ್ ಆಗಿ ನಾವು ಬಟ್ಟೆ ಹಾಕ್ತಾ ಅದು ರೊಟೇಟ್ ಆಗಕ್ಕೆ ನೀಟಾಗಿ ಸಿಗಲ್ಲ. ಸೊ ಅಷ್ಟು ಗ್ಯಾಪ್ ಸಿಕ್ಕಾಗ ನೀಟಾಗಿ ಎಲ್ಲಾ ಕಡೆ ರೊಟೇಟ್ ಆಗ್ಬಿಟ್ಟು ಬಟ್ಟೆಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗತ್ತೆ. ಸೊ ಅದಾದ್ಮೇಲೆ ಅದ್ ಏನು ಲಿಕ್ವಿಡ್ ಇದೆಯೋ ಅದನ್ನ ಹಾಕ್ಬೇಕು. ಸೊ ನಾವು ನಾರ್ಮಲ್ ಫ್ರಂಟ್ ಲೋಡ್ ಲಿಕ್ವಿಡ್ ಏನಿರುತ್ತಲ್ಲ ಸೊ ಮಿಷಿನ್ ಅದನ್ನೇ ಯೂಸ್ ಮಾಡೋದು. ಸೊ ಎಕ್ಸ್ಟ್ರಾ ಬೇಕಿದ್ರೆ ನೀವು ಕಂಫರ್ಟ್ ಆ ತರ ಫ್ರೆಶ್ನರ್ಸ್ ಕೂಡ ಹಾಕ್ಬೋದು. ಸೊ ನಮ್ಮ ಲಿಕ್ವಿಡ್ ಅಲ್ಲಿ ಅದರಲ್ಲೇ ಆಲ್ರೆಡಿ ಫ್ರೆಶ್ನರ್ ಇರೋದ್ರಿಂದ ಸೊ ನಾನು ಎಕ್ಸ್ಟ್ರಾ ಏನ್ ಹಾಕ್ತಾ ಇಲ್ಲ. ಅದೇನ್ ಕೊಟ್ಟಿರ್ತಾರಲ್ಲ, ಈ ಬೈ ಚಾನ್ಸ್ ಡೈಲಿ ವೇರ್ ಬಟ್ಟೆಗಳು ತುಂಬಾ ಗಲೀಜಿಲ್ಲ ಅಂತಂದ್ರೆ 1.5 ಕ್ಯಾಪ್ ಹಾಕ್ಬೇಕು. ತುಂಬಾ ಗಲೀಜಿದ್ರೆ 2 ಕ್ಯಾಪ್ ನ ಹಾಕ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಸೆಟ್ಟಿಂಗ್ ಏನ್ ಸೆಟ್ ಮಾಡ್ತೀವಲ್ಲ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಆಪ್ಷನ್ಸ್ ಇರುತ್ತೆ, ಉಲನ್ ಇರುತ್ತೆ, ಕಾಟನ್ ಇರುತ್ತೆ, ಡೈಲಿ ವೇರ್ ಇರುತ್ತೆ, ಸೊ ಸಿಂಥೆಟಿಕ್ ಇರುತ್ತೆ. ಸೊ ಕರೆಕ್ಟ್ ಆಗಿ ನೀವು ಯಾವ ಬಟ್ಟೆ ಹಾಕ್ತಿದ್ದೀರಾ ನೋಡ್ಬಿಟ್ಟು ಅದ್ರದ್ದೇ ಸೆಟ್ಟಿಂಗ್ ಹಾಕ್ಬೇಕು. ಈಗ ಉಲ್ಲನ್ ಹಾಕ್ಬಿಟ್ಟು ನೀವು ಡೈಲಿ ಕಾಟನ್ ಹಾಕಿದ್ರೆ ಸೊ ಅದು ಕೂಡ ನೀವು ಮಿಸ್ಟೇಕ್ ಮಾಡಬೇಡಿ. ಸೊ ಕರೆಕ್ಟ್ ಆಗಿ ಏನಿರುತ್ತೋ ಅದನ್ನೇ ಹಾಕ್ಬೇಕು. ನೆಕ್ಸ್ಟ್ ಮಿಷಿನ್ ಆನ್ ಮಾಡಿದಾಗ ಅದ್ರ ಮೇಲ್ಗಡೆ ಯಾವುದೇ ರೀತಿಯ ಪ್ರೆಷರ್ ಇರುವಂತಹ ಐಟಮ್ ನ ಇಡಕ್ ಹೋಗ್ಬೇಡಿ. ಸೊ ಗೊತ್ತಿರುತ್ತೆ ಅದು ವೈಬ್ರೇಷನ್ ಆಗ್ತಾ ಇರುತ್ತೆ ಮೇಲ್ಗಡೆ ಇಟ್ಟಾಗ. ಸೊ ವೈಬ್ರೇಷನ್ ಆಗಿರ್ಬೋದು ಅಥವಾ ಮಿಷಿನ್ಗೆ ನಾವೇನೋ ಭಾರ ಕೊಟ್ಟಂಗ ಆಗತ್ತೆ. ಸೊ ಯಾವುದೇ ರೀತಿಯ ತಪ್ಪು ಮಾಡಬೇಡಿ. ನೆಕ್ಸ್ಟ್ ಅದಾದ್ಮೇಲೆ ಅದೇನು ಸೆಟ್ ಮಾಡಿರ್ತೀವಿ ಟೈಮ್ ಆದ ತಕ್ಷಣ ಒಂದು 2 hours 15 minutes ಆದ ತಕ್ಷಣ ಇಮಿಡಿಯೇಟ್ ಆಗಿ ಮಿಷಿನ್ ಇಂದ ಬಟ್ಟೆ ತೆಗೆದ್ ಬಿಡ್ಬೇಕು. ಸೊ ಬಟ್ಟೆ ತೆಗೆದಾಗ ಏನಾಗುತ್ತೆ, ಅದು ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಮಿಷಿನ್ ಅಲ್ಲಿ ಸ್ಟೀಮ್ ಆಪ್ಷನ್ ಇದೆ. ಸೊ ಹಾಗಾಗಿ ಸ್ಟೀಮ್ ಇದ್ದಾಗ ಏನಾಗುತ್ತೆ, ಸೊ ಇಮಿಡಿಯೇಟ್ ಆಗಿ ತೆಗೆದಾಗ ಒಣ ಹಾಕಿದ್ರೆ ಸೊ ಯಾವುದೇ ರೀತಿಯ ಸುಕ್ಕುಗಳಾಗಲ್ಲ. ಮಿಷಿನ್ ಅಲ್ಲೇ ಆದ್ಮೇಲೆ ಒಂದು ಅರ್ಧ ದಿನ ಬಿಟ್ಬಿಟ್ಟು ಅದಾದ್ಮೇಲೆ ತೆಗಿಯೋದೆಲ್ಲ ಮಾಡಿದಾಗ ಏನಾಗುತ್ತೆ, ತುಂಬಾ ಬಟ್ಟೆಗಳು ಸುಕ್ ಆಗೋಕೆ ಆಗತ್ತೆ. ಸೊ ಇಮಿಡಿಯೇಟ್ ಬಟ್ಟೆ ತೆಗೆದ್ಬಿಟ್ಟು ಆ ಡೋರ್ನ ಹಾಗೆ ಬಿಡಬೇಕು. ಸೊ ಮಿಷಿನ್ ಒಳಗಡೆ ಅಷ್ಟು ಕಂಪ್ಲೀಟ್ ಆಗಿ ಓಡಿರುತ್ತಲ್ಲ, ಸೊ ಸ್ವಲ್ಪ ಹೊತ್ತು ಅದನ್ನ ಡ್ರೈ ಆಗಕ್ ಬಿಟ್ಟು ಆಮೇಲೆ ನೀವು ಆ ಡೋರ್ನ ಕ್ಲೋಸ್ ಮಾಡಬೇಕು. ಸೊ ಇದರಿಂದ ಬಟ್ಟೆಗಳು ಜಾಸ್ತಿ ಸುಕ್ ಆಗಲ್ಲ. ನೆಕ್ಸ್ಟ್ ಬಂದು ಡ್ರೈ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಮತ್ತೆ ಇನ್ನೊಂದು ಮಿಷಿನ್ಗೆ ಬಟ್ಟೆ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು, ಸೊ ಆದಷ್ಟು ಸೀದಾನೆ ಹಾಕಿ, ಯಾಕಂದ್ರೆ ಹೊರಗಡೆ ಗಲೀಜ್ ಇರುತ್ತಲ್ಲ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಇದಾಗುತ್ತೆ. ಮತ್ತೆ ಒಣ ಹಾಕ್ಬೇಕಾದ್ರೆ ಉಲ್ಟಾ ಮಾಡಿ ಒಣ ಹಾಕ್ಬೇಕಾಗತ್ತೆ.
ಯಾಕಂದ್ರೆ ಈಗ ತುಂಬಾ ಬ್ಲ್ಯಾಕ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಡಾರ್ಕ್ ಕಲರ್ಸ್ ಏನಾಗುತ್ತೆ ಕಲರ್ ಶೇಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ಕಂಪ್ಲೀಟ್ ಡಾರ್ಕ್ ಬ್ಲ್ಯಾಕ್ ಪ್ಯಾಂಟ್ಗಳು, ಜೀನ್ಸು, ಆ ತರ ಡಾರ್ಕ್ ಕಲರ್ಸ್ಗಳನ್ನ ಆದಷ್ಟು ನೆರಳಲ್ಲಿ ಒಣಗ್ಸಕ್ಕೆ ಟ್ರೈ ಮಾಡಿ. ಸೊ ಅದಕ್ಕೆ ನಾನು ಈ ತರ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ ಡಾರ್ಕ್ ಶೇಡ್ಸ್ ಇರೋದನ್ನೆಲ್ಲ. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಈ ತರ ಉಲ್ಟಾನೇ ಒಣ ಹಾಕ್ಬೇಕು. ಸೊ ಉಲ್ಟಾ ಒಣ ಹಾಕ್ದಷ್ಟು ಅದು ಏನ್ ಕಲರ್ ಇರುತ್ತಲ್ಲ ಅದು ಶೇಡ್ ಹೋಗಲ್ಲ. ಸೊ ಶೇಡ್ ಅದಾಗೆ ಇರುತ್ತೆ. ನೀಟಾಗಿ ಚೆನ್ನಾಗಿ ಕೊಡೋಬಿಟ್ಟು ಆ ಬಟ್ಟೆನ ಒಣ ಹಾಕ್ಬೇಕು. ಸೊ ಇದನ್ನು ನೀವು ನೀಟಾಗಿ ಕೊಡೋಲಿಲ್ಲ ಅಂದ್ರೆ ಇವಾಗ್ಲೂ ಕೂಡ ಸುಕ್ಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಕೊಡುವುದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಇವಾಗಂತೂ ತುಂಬಾ ಬಿಸಿಲಿದೆ. ಸೊ ಜಾಸ್ತಿ ಹೊತ್ತು ಬಟ್ಟೆಗಳನ್ನ ಬಿಸಿಲಿಗೆ ಬಿಡಬೇಡಿ. ಸೊ ಏನೀಗ ಮಿಷಿನ್ ಅಲ್ಲಿ ವಾಶ್ ಆಗಿರೋದೆಲ್ಲ 1.5 ಅವರ್ ಅಥವಾ ನೀವು ಮ್ಯಾಕ್ಸಿಮಮ್ 2 ಅವರ್ಸ್ ಬಿಟ್ರೆ ಸಾಕು. ಸೊ ಆದಷ್ಟು ಈ ಬೆಳಗ್ಗೆ ಮತ್ತೆ ಸಂಜೆ ಟೈಮಲ್ಲಿ ಹೊಣೆ ಹಾಕಿ. ಮಧ್ಯಾಹ್ನ ಅಂತೂ ತುಂಬಾ ಇರುತ್ತೆ. ಸೊ ಆ ಟೈಮಲ್ಲಿ ಬೇಡ. ಬೇಗ ತೆಗಿಯೋದ್ರಿಂದ ಕೂಡ ಕಲರ್ ಶೇಡ್ ಆಗದೆ ಇರೋ ತರ ಸೊ ನೀವು ಬಟ್ಟೆನ ಆದಷ್ಟು ಫ್ರೆಶ್ ಆಗಿ ನೋಡ್ಕೋಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಬಂದು ಫೋಲ್ಡಿಂಗು ಅಷ್ಟೇ. ಆದಷ್ಟು ಬಟ್ಟೆ ತಂದ ತಕ್ಷಣನೇ ಫೋಲ್ಡ್ ಮಾಡಿ ಇಟ್ಬಿಡಿ. ಯಾಕಂದ್ರೆ ಈಗ ಬಟ್ಟೆ ಎಲ್ಲ ತಗೊಂಬಂದಿರ್ತೀವಿ, ಒಂದ್ ಕಡೆ ಗುಡ್ಡೆ ಹಾಕೋದು, ಮತ್ತೆ ಅಲ್ಲೇನೋ ಕ್ಲೀನ್ ಮಾಡ್ಬೇಕಾದ್ರೆ ಇನ್ನೊಂದ್ ಕಡೆ ಗುಡ್ಡೆ ಹಾಕೋದು, ಈ ತರ ನಾವು ಬಟ್ಟೆನ ಚೇಂಜ್ ಮಾಡ್ತಾನೆ ಇರ್ತೀವಿ. ಕೆಲವು ಸಲ ನಮ್ಮ ವರ್ಕ್ ಪ್ರೆಷರ್ ಆಗಿರ್ಬೋದು, ಟೈಮ್ ಸಿಕ್ಕಿರಲ್ಲ ಫೋಲ್ಡ್ ಮಾಡಕ್ಕೆ. ಸೊ ಅವಾಗ ಏನಾಗುತ್ತೆ, ಅದು ಹೇಗ್ ಬೇಕು ಹಾಗೆ ತಂದಿರ್ತೀವಲ್ಲ, ಸೊ ಮತ್ತೆ ಸುಕ್ಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇಮಿಡಿಯೇಟ್ ಆಗಿ ಫೋಲ್ಡ್ ಮಾಡಿ ಇಡೋದನ್ನ ನೋಡ್ಕೊಳ್ಳಿ. ಸೊ ಈ ತರ ಇನ್ನೂ ಕೆಲವೊಂದು ಬಟ್ಟೆಗಳು ಸುಕ್ಕಿರೋದು ಆ ತರ ಏನಾದ್ರೂ ಇದ್ರೆ ನೀವು ಬಟ್ಟೆ ಈ ತರ ಮಡ್ಚ್ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ತೀಡ್ಬಿಟ್ಟು ಮಡ್ಚಿದ್ರೆ ಸೊ ಐರನ್ ಮಾಡೋ ರೀತಿಲಿ ಬಟ್ಟೆಗಳಿರುತ್ತೆ. ಸೊ ಇದೆಲ್ಲಾ ಸ್ಟೆಪ್ಸ್ಗಳು ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿದ್ದು. ಸೊ ನಿಮ್ಗೂ ಯೂಸ್ ಆಗತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಆಮೇಲೆ ಹೇಳ್ತಾರೆ ಬಟ್ಟೆನ ಉಲ್ಟಾ ಮಡ್ಚಿಡ್ಬಾರ್ದು ಅಂತ, ಯಾವಾಗ್ಲೂ ಸೀದಾನೇ ಬಟ್ಟೆಗಳನ್ನ ಮಡ್ಚಿಡ್ಬೇಕು ಅಂತ. ಸೊ ಆದಷ್ಟು ಬಟ್ಟೆಗಳನ್ನ ನೀಟಾಗಿ ಸೀದಾ ಈ ತರ ಕೈಯಲ್ಲಿ ತೀಡ್ಬಿಟ್ಟು ಮಡ್ಚಿಟ್ರೆ ಸೊ ನೀವು ಡೈಲಿ ವೇರ್ ಬಟ್ಟೆಗಳನ್ನ ಆರಾಮಾಗಿ ಐರನ್ ಕೂಡ ಮಾಡ್ದಲೇ ಯೂಸ್ ಮಾಡ್ಬೋದು. ಸೊ ಮಿಷಿನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಹೇಗೆ ಅದನ್ನ ಟೇಕ್ ಕೇರ್ ಮಾಡಬೇಕು, ಸೊ ಈಗ ಅದನ್ನ ಕ್ಲೀನ್ ಮಾಡಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಈಗ ಕಂಪ್ಲೀಟ್ ಆಗಿ ಇಷ್ಟು ಬೇಸಿಕ್ ಕ್ವಶನ್ಸ್ಗಳು, ಡೌಟ್ಸ್ಗಳಿರುತ್ತಲ್ಲ, ಸೊ ಅದನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿಷಿನ್ ನ ಹೇಗೆ ನಾವು ಕ್ಲೀನ್ ಮಾಡ್ತಾ ಇರಬೇಕು, ಅವಾಗ ಹೇಗೆ ನೋಡ್ಕೋಬೇಕು ಎವ್ರಿ ವಾಶ್ ಆದ್ಮೇಲೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫೋಲ್ಡ್ ಮಾಡ್ತಿರೋದು ನಿಮ್ಗೆ ಕ್ಲಿಪ್ಪಿಂಗ್ಸ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ತರ ನೀವು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ಎಲ್ಲಾ ಪ್ರಾಬ್ಲಮ್ಸ್ಗೂ ಸಾಲ್ವ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಥ್ಯಾಂಕ್ ಯು. ಬೈ ಬಾಯ್.